ಮಾ ಓಕೆ ಓಕೆ ಮಾ. ಪೌನಿಕಾಯಿ ಇದ್ದ ಬಂದ್ಬಿಟ್ಲು ನೋಡಿ. ಅಪ್ಪು ಇಲ್ಲೇ ಮಲ್ಕೊಂಡಿದ್ದಾನ. ಮತ್ತು ಟೈಮ್ 9 ಗಂಟೆ ಆಗದ. ನಾವು ಎದ್ವಿ ಆವಾಗ 5 ಗಂಟೆಗೆ ಎದ್ದು ಎಲ್ಲ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಮನೆಯೊಳಗೆಲ್ಲ ಗೊತ್ತೇ ಇದೆ ನಿಮ್ಗೆ, ಅತಿಥಿಗಳು ಬಂದಾಗ ಎಲ್ಲ ಎಷ್ಟೊಂದು ಕೆಲಸಗಳು ಇರ್ತಾವೆ, ಜವಾಬ್ದಾರಿಗಳು ಇರ್ತಾವೆ, ಎಲ್ಲ ಮಾಡಬೇಕಾಗ್ತದೆ, ಹೇಳ್ಬೇಕಾಗ್ತದೆ. ಮತ್ತು ಆರಾಮಾಗಿ ಎದ್ದು ನಾನು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿದೆ. ಮತ್ತು ಎಲ್ಲರೂ ಎದ್ದು ಅವ್ರವ್ರ ಕೆಲಸ ಚಾಲೂ ಮಾಡಿದಾರೆ. ತೋರಿಸ್ತೀನಿ, ಭೇಟಿ ಮಾಡಿಸ್ತೀನಿ, ಆಮೇಲೆ ಮಾತಾಡಿಸ್ತೀನಿ. ಒಂದು ಸ್ವಲ್ಪ ಮಾತಾಡ್ದಿದೆ, ನೆನ್ನೆ ಫಂಕ್ಷನ್ದೆಲ್ಲ ಮಾತಾಡ್ದಿದೆ, ಇವತ್ತು ಮಾತಾಡ್ತೀವಿ. ಆರಾಮಾಗಿ ಎಂಜಾಯ್ ಮಾಡ್ತೀವಿ. ಯಾವ ರೀತಿ ಇವತ್ತು ನಮ್ಮ ಲಾಗ್ ಆಗ್ತದೆ, ಯಾರ್ಯಾರು ಬರ್ತಾರೆ ನೋಡಕ್ಕೆ ನೀವು ರೆಡಿ ಇದ್ರಿ ಅಂದರೆ ನಡೀರಿ ನಮ್ಮ ಜೊತೆ. ನೀ ಏನು ಹಾಕೊಂಡು ಬಂದಿ? ಹಾಂ, ಪಾರ್ಟಿಗೆ ನೀ ಅಲ್ಲ, ನೀನು ಪಾರ್ಟಿಗೆ ಹೋಗಿದ್ವಿ ಅದಲ್ಲ. ನೀ ಫುಲ್ ಎಂಜಾಯ್ ಮಾಡಿ. ಯಾರಿ ಮನೆ ಒಳಗೆ ಕೃಷ್ಣ ಬಂದಾರ ಕೊಳಲು? ಅಲ್ಲೇ ಇತ್ತಲ್ಲ. ಗಪ್ಪ ಚೆಂಬ ಆವಾಜ್ ಮಾಡಿಕೊಡು, ಫೋನದ ಆವಾಜ್ ಮಾಡಿಕೊಡು ಸ್ವಲ್ಪ. ಇದೇನಿದು ಬಾರಿಸೋದು ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಳ್ಳಿ ಸ್ಟಾರ್ಟ್ ಆಯ್ತು. ನೀವೆಲ್ಲರೂ ಏನು ಮಾಡೋರು ಈಗ? ರೀ ಗಾರ್ಡನ್ ಕರ್ಕೊಂಡು ಹೋಗ್ರಿ ಹುಡುಗರಿ, ಸ್ವಲ್ಪ ಆಟ ಆಡಲಿ, ಅಲ್ಲ ಅಲ್ಲೇ ಎಂಜಾಯ್ ಮಾಡಲಿ. ಮತ್ತು ಇನ್ನೂ ಧೃತಿ ಹಾಕಿದ್ದಿಲ್ಲ ಎಬ್ಸಲ್ಲ. ಮತ್ತೆ ನೀವು ಹೋಗೋರಲ್ಲ ಇವತ್ತು, ಮತ್ತೆ ಇರ್ಬೇಕಲ್ಲ ನಮ್ಮ ಜೊತೆ. ಮತ್ತೆ ಗಾಡಿ ಬರ್ತಾ ಹೊರಗಡೆ. ಹೌದಾ, ನಿಂಗೆ ತಳ್ತಾಳ? ನಾ ಹೇಳೋಣ ಅವಳಿಗೆ ಬಂದ್ಮೇಲೆ ಹಂಗೆ ಮಾಡಬಾರ್ದು ಅಂತ. ಎಬ್ಸ್ಕೊಂಡ್ ಬರೋಗ್ರಿ ಅವಳಿಗೆ, ಯಾಕಂದ್ರೆ ಅವಳು ಚಾಯ್ ರೆಡಿ ಇದೆ ಇಲ್ಲಿ. ಪುಷಪ್ ಮಾಡತ್ತ ನಾವು ಈಗ. ಸ್ವಲ್ಪ ಬಾಡಿನೂ ಚಲೋ ಇದನ್ನಾಗೈತೆ ನೋಡ್ರಿ ಒಂದಿಲ್ಲಿ. ಹಾಂ, ನೀನೇ ಅದು ಇದನ್ನ ಹಿಂಗೆ ಚಲೋ ಕಾಣಿಸತ್ತಿತ್ತ ಅವಂಗಲ್ಲ, ಅದು ಮಸ್ತ್ ಕಾಣಿಸತ್ತಿತ್ತ. ಮನಿ ತುಂಬ ಎಲ್ಲ ಜನ ಯಾವ ಕಡೆ ಏನು ಮಾಡೋದು ನಂಗೆ ಗೊತ್ತಾಗತ್ತೆ ಈಗ. ಚಿನ್ನು ಏನಿದೆ ಮನಿ ತುಂಬ ಎಲ್ಲ ಬಂದು ಬಳಗ ಬಂದಾಗ ಕಸ ಗುಡಿಸ್ಕೊತ ಕೂತಿದ್ದೀರಾ? ನಂಗೆ ಬಯಸ್ತೀರಾ ಈಗ? ಹಾಂ, ಬಿಡ್ರೆಲ್ಲ ಸ್ವಲ್ಪ ಮಾತಾಡ್ಕೊತ ಕೂಡ್ರಿ, ಸ್ನಾನ ಮಾಡ್ಕೊರಿ, ರೆಡಿ ಆಗ್ರಿ. ಅವನ ಜೊತೆ ಆಟ ಆಡು, ಅವ್ನು ಭಾಳ ಜನ ಇದ್ದಾನ. ನಿಂಗೆ ಕರ್ಕೊಂಡು ಒಬ್ಬನ ಅವ ಆಟ ಆಡಲ್ಲ, ನಿಂಗೆ ನೋಡಿ ಆಟ ಆಡ್ತಾ ಇದ್ದಾನ. ಇಬ್ರು ಆಟ ಆಡ್ರಿ. ಈಗ ನಾ ತಿಂಡಿ ಮಾಡಿ ಕೊಡ್ತೇನೆ, ಪಟ ತಿಂಡಿ ಮಾಡ್ರಿ. ಮತ್ತು ಏನು ಬೇಕು ನಿಂಗೆ? ನಾವು ಇವತ್ತು ಪರೋಟ ಮಾಡ್ತಾ ಇದೀವಿ ನೋಡು. ಆಮೇಲೆ ಮಾಡೋಣ. ಹಾಂ ಹಾಂ, ಅಂದರೆ ಹೊಟ್ಟೆ ನೋವು ಆಗ್ತದಲ್ಲ. ಹೌದು, ಹೊಟ್ಟೆ ನೋವು. ನಾನು ಮೆಂತೆ ಪರೋಟ. ಯಾಕೆ? ಕ್ಯಾರೆಟ್ ಪರೋಟನಾ? ಅದು ಕ್ಯಾರೆಟ್. ಹಾಂ, ಆಯ್ತಾಯ್ತು, ಹಾಗೆ ಮಾಡೋಣ. ಹಾಂ ಹಾಂ ಹಾಂ, ಓಕೆ 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 ಓಕೆ. ನೀನು ಎಲ್ಲ ಒಂದು ಸ್ವಲ್ಪ ಎಲ್ಲ ಟೇಸ್ಟ್. ಸಡನ್ ಆಗಿ ಎಲ್ಲಿಂದ ಬಂತಂತ ಇದು ಗಿಫ್ಟ್ಗಳೆಲ್ಲ? ಎಲ್ಲ ಗಿಫ್ಟಿಂಗ್ಗಳೆಲ್ಲ ಅವ್ರಿಗೆ ನೋಡೋಣ. ಇವಾಗ ಏನಿದೆ? ನೀ ಅವಾಗ ಗಿಫ್ಟ್ ಬಿಡತ್ತಿದ್ದಿ, ಮತ್ತು ಒಮ್ಮೆ ಸಡನ್ ಆಗಿ ಅದೇ ಅವಂಗ ಆಕೆ ಗೊತ್ತಾಗೈತಿ. ಚಂದ ಐತ್ಲ, ಪೌಚು ಐತಿ, ಡೋರೆಮಾನ್. ಹೌದು, ಇದೇನು? ಅಯ್ಯೋ ದೇವ್ರೇ, ಅವಂಗ ಇಷ್ಟ ಆಗತ್ತಿದ್ಲ. ಬರೀ ಅನ್ನತ್ತಿದ್ದ. ಇಲ್ಲ, ಅವಂಗ ಭಾಳ ಕಲರ್. ಅನ್ನಗೂ ಕೊಟ್ಟಿದ್ದೀರಾ? ಶರಣ್ ಅನ್ನಗೂ ಇದೇನಿದೆ? ಅಪ್ಪ ಹೆಂಗ ಅನಿಸ್ತು ಇವಾಗ? ಹೆಂಗ ಅನಿಸ್ತು? ಥ್ಯಾಂಕ್ ಯು ಹೇಳಿದ್ಯಾ? ಯಾಕಂದ್ರೆ ಯಾಕೆ ಕೊಟ್ರು? ಸರ್ಪ್ರೈಸ್ ಕೊಟ್ರು. ಸರ್ಪ್ರೈಸ್ ಹಿಂಗ್ ಮಾಡಿ. ಓ, ಇವ್ರೇನ್ ಗಿಫ್ಟ್? ಈ ಬಾರ್ಬಿನಾ? ನೆನ್ನೆ ನನಗೆ ಬಾರ್ಬಿ ಅಂತ ಚುಡಾಯಿಸ್ತಾ ಇರ್ತಿದ್ರಿ ಇವ್ರು. ಬರೀ ಬಾರ್ಬಿ 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 ಅಂತ ಚಲೋ ಮಾಡ್ಯಾರ. ಓಕೆ 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 ಓಕೆ. ವಾವ್, ಮಸ್ತ್ ಐತಿ. ಇದು ಕಲರ್ ಮಸ್ತ್ ಐತಿ ನೋಡಿ ಭಾಗ್ಯಶ್ರೀ. ಲೈಟ್ ಕಲರ್ ಮತ್ತು 3 ಕಲರ್ ಅದಾವ ಇದ್ರೊಳಗೆ. ಆಮೇಲೆ ಕಿವಿದು ಐತಲ್ಲ. ಹೋದಯ್ಯ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ನೋಡಿದ್ರಾ ನಂದು ಅವಾಜ್ ಎಷ್ಟು ಜೋರಾಗಿದೆ? ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ?
ಇವತ್ತ ನಮ್ಮ ಮನೆ ತುಂಬ ಬಿಟ್ಟದ. ನನಗೆ ಒಬ್ರು ಇಬ್ರು ಜನ ಬಂದ್ರೆ ಎಷ್ಟು ಖುಷಿ ಆಗ್ತದಲ್ಲ. ಇವತ್ತಂತೂ ಮನೇನೆ ತುಂಬ ಬಿಟ್ಟದ. ಮಕ್ಕಳು ಇದಾರ, ದೊಡ್ಡವರು ಇದಾರ, ಆಮೇಲೆ ತವ್ರ ಮನೆ ಕಡೆಯವ್ರು ಇದಾರ, ಗಂಡನ ಮನೆ ಕಡೆಯೂ ಅವರು ಇದಾರ. ಅಂದ್ಮೇಲೆ ಎಷ್ಟು ಖುಷಿ ಆಗ್ತದ ಗೊತ್ತಾ. ಮತ್ತೆ ಹೊಸ ಡ್ರೆಸ್ ಹಾಕೊಂಡು ಇವತ್ತ ರೆಡಿ ಆಗಿ ಇವತ್ತ ಎಲ್ಲಾರು ನಿಮ್ಮೆಲ್ಲರಿಗೂ ನಮ್ಮ ಯಾವ ರೀತಿ ನಮ್ಮ ಅಟ್ಯಾಚ್ಮೆಂಟ್ ಇದೆ, ನಾವು ಯಾವ ರೀತಿ ಅದೀವಂತ ಇವತ್ತು ನಿಮ್ಗೆ ಈ ಲಾಗ್ಗಳು ತೋರ್ಸೋಣ ಅಂತ ನಾವ ಏನೇನ್ ಮಾಡೋದಿದೀವಿ ಗೊತ್ತಾ. ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಇದಾರಲ್ಲ ಪಾಪುಗಳು, ಅವರು ಇವತ್ತ ಚಿಟ್ಟಿ ಆಟ ಆಡೋರು ಅದಾರ. ಇಲ್ಲಿ ನೋಡಿ ಚಿಟ್ಟಿಗಳು, ಇಲ್ಲಿ ನೋಡಿ ಚಿಟ್ಟಿ. ಆಮೇಲೆ ಇದ್ರಾಗ ನಾವ್ ಕಲರ್ ಕಲರ್ ಹಾಕ್ಯಾವ್. ಹೌದು, ಕಲರ್ ಬರ್ತಿದ್ದೀರಾ? ಹಾ, ರೆಡ್ ಕಲರ್, ಅದು ಇದು ರೆಡ್ ಇಲ್ಲ, ಪಿಂಕ್, ಯೆಲ್ಲೋ, ಬ್ಲೂ, ಯೆಲ್ಲೋ ಅಂಡ್ ಗ್ರೀನ್. ಓಕೆ ಮಾ. ಆಮೇಲೆ ಮತ್ತೆ ಮತ್ತೆ ಏನ್ ಗೊತ್ತಾ, ನಾವು ಇವತ್ತ ಮ್ಯೂಸಿಕಲ್ ಡೇ. ಅದಕ್ಕ ಎಲ್ಲಾರು ಒಳ್ಳೆ ಒಳ್ಳೆ ಸಿಂಗರ್ ಅದಾರ ನಮ್ ಜೊತೆ. ಇವತ್ತ ಅವ್ರ ಕಡೆಯಿಂದ ನನ್ನ ಖುಷಿ ಸಲುವಾಗಿ ಇವತ್ತ ಎಲ್ಲಾರು ಹಾಡ ಅವ್ರ ಯಾವ್ಯಾವ ಬರ್ತದಲ್ಲ, ಹಿಂದಿ, ಕನ್ನಡ, ಪ್ರತಿಯೊಂದು ಮರಾಠಿ ಎಲ್ಲ ನಮ್ಮ ಸಲುವಾಗಿ ಇವತ್ತ ಅವರ ಮ್ಯೂಸಿಕಲ್ ಡೇ ಅಲ್ಲ, ಮ್ಯೂಸಿಕಲ್ ಡೇ ಅವರು ಇವತ್ತು ಮಾಡೋರದಾರ. ಎಲ್ಲಾರು ಯಾವ ರೀತಿ ಮಾಡ್ತಾರ ಏನ ಅದು ನೀವು ನೋಡಕ್ ರೆಡಿ ಇದ್ರಂದ್ರ ಇವತ್ತಿನ ವಿಡಿಯೋ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಎಲ್ಲೂ ಹೋಗಕ್ ಹೋಗ್ಬೇಡ್ರಿ. ಇವತ್ತು ಇಡೀ ದಿನ ನಮ್ ಜೊತೆನೆ ನೀವ್ ಇರ್ಬೇಕು. ಮತ್ತ ನಾವ ಯಾವ ರೀತಿ ಎಂಜಾಯ್ ಮಾಡ್ತಾ ಇದೀವಲ್ಲ ಅದೇ ನೀವು ನಮ್ ಜೊತೆ ಎಂಜಾಯ್ ಮಾಡ್ಬೇಕು. ನಡೀರಿ, ಈಗ ನನಗೆ ಬಹಳಷ್ಟು ಕೆಲಸ ಇದೆ. ನನಗ ಇವತ್ತ ಸ್ಪೆಷಲ್ ತಿಂಡಿ ಏನ್ ಗೊತ್ತಾ ಮಾಡಿದವ್ರ, ಇಲ್ಲಿ ನೋಡಿ ಸ್ಪೆಷಲ್ ಇಬ್ರು. ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನಾನು ಯಾವಾಗಲೂ ಕೈಯಾಗ ಹಿಡ್ಕೊಂಡು ಹಿಂಗೆ ಫೋನ್ನ ಮಾಡ್ತೀನಿ, ನಿಮಗೆ ಗೊತ್ತದ. ಇವಾಗ ಮನೆ ತುಂಬ ಎಲ್ಲರೂ ಇದ್ದಾರೆ. ನಾ ಆರಾಮಾಗಿ ಅವ್ರ ಕೈಯಾಗ ಫೋನ್ ಕೊಟ್ಟೆ, ಭಾಳ ಚೆನ್ನಾಗಿ ವಿಡಿಯೋನ ಮಾಡಿದರು. ಬರೀಗ ಬನ್ನಿ ಬನ್ನಿ ಬನ್ನಿ, ಅಡುಗೆ ಮನೆಗೆ ಬನ್ನಿ ಬನ್ನಿ ಬನ್ನಿ. ಹಾಯ್ ಡಾಕ್ಟರ್. ಹಾಂ, ಓ ನಿಂಗೆ ಹೆಂಗೆ ಅನಿಸ್ತಾ ಇದೆ ಈಗ? ಅಣ್ಣ ಡಾಕ್ಟರ್ ಆಗಿದ್ದಾನ. ಡಾಕ್ಟರ್ ಆದಾಗ ನೀನು ಬಂದಿದೀಯಾ? ನೀನು ಡಾಕ್ಟರ್ ಅಂದ್ರೆ ಭಯಾನ? ಹಾಂ, ಯಾವ ರೀತಿ ಅನಿಸ್ತಾ ಇದೆ ನಿಂಗೆ ಅನ್ನ ನೋಡಿದ್ಮೇಲೆ? ಡಾಕ್ಟ್ರೇ ಅನಿಸ್ತಾ ಇದೆನಾ? ನಿನ್ನೆ ಯಾವ ರೀತಿ ರೆಡಿ ಆಗಿದ್ದ? ಒಂದು ಲುಕ್ ಹೆಂಗಿತ್ತ? ಒಂದು ಚೆನ್ನಾಗಿತ್ತಲ್ಲ. ಭಾಳ ಬಿಗ್ ಸರ್ಪ್ರೈಸ್ ಮಾಡಿದ್ರಿ ನಮಗೆ ನೀವೆಲ್ಲ. ಈಗ ಅವ್ರಿಗೆ ಎಬ್ಸ್ಕೊಂಡು ಅದೇ 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 ಹಂಗೆ ಮಾಡೋಣ. ನೀರೆಲ್ಲಿ ಬೀಳ್ತಾ ಇದೆ ನೋಡೋಣ, ಒಂದು ನಿಮಿಷ. ಮತ್ತೆ ನಾನು ಅವ್ರಿಗೆ ಎಬ್ಸಕ್ಕೆ ಹೋಗ್ತೀನಿ ಈಗ ಮೇಲೆ. ಬನ್ನಿ. ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಏನೋ ಹೇಳಕ್ಕೆ ತಯಾರಿಲ್ಲ ಇವತ್ತು. ಬರಿ 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 ಧೃತಿಕಾ, ಯಾಕ್ರಿ ಇವಳು ಹೇಳ್ತಾ ಇಲ್ಲ? ಇವಳು ಯಾಕೆ ಮಲ್ಕೊಂಡಿದ್ದ ಶ್ರೀದೇವಿ ಹಿಂಗ? ಹಾಂ, ಖರೆ ಆದ್ರೂ ನೀವು ಮತ್ತೆ ಹೋಗೋರಲ್ಲ. ಇಲ್ಲಾಂದ್ರೆ ನಾಳೆ ಇರ್ತೀರ? ಇವತ್ತು ನಾಳೆ ರಜೆ ಅಲ್ಲ, ನಾಳೆ ಇವಳು ಏನು ಸ್ನಾನ ಆಯ್ತಾ? ನಿಂಗೆ ಭಾಳ ಚಳಿ ಆಗ್ತಾ ಇದ್ದೀನ? ಚಲೋ ಆಗೈತ? ಓಕೆ, ನಾನು ಹಾಕೋತೀನಿ. ಈಗ ದಿನಾಲೂ ಎಷ್ಟು ಬರ್ಬೇಕು ಆಮೇಲೆ? ಹೌದಾ? ಥ್ಯಾಂಕ್ ಯು ಸೋ ಮಚ್ ಬಂಗಾರಿ, ಎಷ್ಟು ಚೆನ್ನಾಗಿ ಮಾತಾಡಿದೆ. ನೀ ಪರೋಟ ತಿಂತೀಯಲ್ಲ, ಮೆಂತೆ ಪರೋಟ ತಿಂತೀಯಲ್ಲ? ಓಕೆ ಓಕೆ, ಆಯಿತು. ಎಲ್ಲರದು ಮೆಂತೆ ಪರೋಟ ಫೇವ್ರೇಟ್ ಅದ ನಮ್ಮ ಮನೆ ಒಳಗೆ. ಇದು ಅಪ್ಪ ಎಲ್ಲಿ ನೀರು ಎಲ್ಲಿ ಚಾಲು ಮಾಡ್ಕೊಂಡು ಕೂತಾರಂತ? नाही नाही नाही, तुमच्यासाठी तयार झाले आज. ನೋಡಿ, ಇವತ್ತು ವಾಪಸ್ ಕಳ್ಸಲ್ಲ. ಯಾಕಂದ್ರೆ ಈಗ ಬಂದಿದ್ರೆ ಈಗ ಕಳ್ಸಲ್ಲ ನಿಮಗೆ. ಇಗು ನೋಡಲ್ಲಿ ಯಾರು ಬಂದಾರು? ಇಗು ನೋಡಲ್ಲಿ ಯಾರು ಬಂದಾರು? ಇಲ್ಲಿ ಅವ್ರ ಮನೆಯಾಗ ಬಾಡಿಗೆ ರಾಯಬಾಗ್ದವ್ರವ್ರ ನಾನು ದೇವರಿಗೆ ದೀಪ ಹಚ್ತಾ ಇದ್ದೆ, ಮತ್ತೆ ವಿಡಿಯೋ ಮಾಡ್ತಾ ಇರ್ಲಿಲ್ಲ. ನನ್ನ ಪಡೆಗೆ ನಾನು ಮಾಡ್ಕೋತಾ ಇದ್ದೆ. ನನ್ನ ಫೇವ್ರೇಟ್
ನನ್ನ ಫೇವ್ರೇಟ್ ಅಂದ್ರೆ ನಮ್ಮ ತಂಗಿ ಮಗಳು ಅವಳು ನನ್ನ ಫೇವ್ರೇಟ್ ಅದಾಳ ಭಾಳ. ಅವಳು ಭಾಳ ಸುತ್ತ ಅದಾಳ ಮತ್ತು ಭಾಳ ಜನ ಅದಾಳ. ಅವಳೇ ಹಿಂಗೆ ಮನೆ ಒಳಗೆ ದೊಡ್ಡ ಮಗಳು ಅದಾಳಲ್ಲ, ಹಂಗೆ ನಾನು ನಮ್ಮ ಮನೆ ಒಳಗೆ ದೊಡ್ಡ ಮಗಳ ಅದೇನಲ್ಲ, ಹಂಗೆ ಅವಳು ಅವ್ರ ಮನೆ ಒಳಗೆ ದೊಡ್ಡ ಮಗಳು ಅದಾಳ. ದೊಡ್ಡ ಮಗಳು ಯಾವ ರೀತಿ ಇರ್ತಾರಂತ ನಂಗೆ ಗೊತ್ತದ. ಅದಕ್ಕೆ ನಾವು ಭಾಳ ಪ್ರೀತಿ ಮಾಡ್ತೇವೆ. ಬಂದು ವಿಡಿಯೋ ಮಾಡಿದ್ದು ಮಾಡ್ಕೊತಾ ಇದ್ದೀನಿ. ವಿಡಿಯೋ ದೀಪಾಸ್ತಾ ಇದ್ದೀನಿ ನಾನು. ಅವರು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅವರಿಗೆ ಅವ್ರನ್ನ ಸನ್ಮಾನ ಮಾಡೋರು. ನಾವು ಅವರಿಗೆ ನಮ್ಮ ಕೈಯಿಂದ ಉಡುಗೊರೆ ಕೊಡೋಣ ಅಂತ ಅದೆಲ್ಲ ಮಾಡೋದಿಲ್ಲ. ಈಗ ನೀವು ಬರ್ರಿ ನಮ್ಮ ಜೊತೆ. 2-3 ದಿನ ಆಯ್ತು ಹೇಳ್ತಾ ಇದ್ದೀನಿ. 2-3 ದಿನದಿಂದ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಮೊನ್ನೆ ಬಂದ್ರು. ಚಿನ್ನು ಸೌದತ್ತಿ ಹೋಗಿದ್ರು. ಚಿನ್ನು ಅಂದ್ರೆ ನಮ್ಮ ಮನೆಯವರು, ನಮ್ಮ ಯಜಮಾನ್ರು. ಅಲ್ಲ, ಅವ್ರು ಏನ್ ಮಾಡಿದ್ರು ಗೊತ್ತಾ, ಮೊನ್ನೆ ಬೆಳಿಗ್ಗೆ ಸೌದತ್ತಿಗೆ ಹೋದವರು ರಾತ್ರಿ ಬಂದ್ರು. ಪಾಪ ಅದೇ ದಿನ ಅವ್ರು ನಮ್ ಭೇಟಿ ಆಗೋಣ ಅಂತ ಬಂದಿದ್ದಾರೆ. ಆ ದಿನಾನು ಹಂಗೆ ಉಳಿತು. ನಿನ್ನೆ ಸಾಯಂಕಾಲ ನಾವು ನಮ್ಮ ತಂಗಿಯವರು ಬಂದಿದ್ದಾರೆ ಅಂತ ಹೇಳಿ ಅವ್ರು ಸರ್ಪ್ರೈಸ್ ಮಾಡಕ್ ನಮ್ಮ ತಂಗಿಯವರು ಅಲ್ಲಿ ಪಾರ್ಟಿ ಇಟ್ಕೊಂಡಿದ್ರು. ಅವಾಗ ಅವ್ರು ಸಾಯಂಕಾಲ ನಾವು ಬರೋ ನೀನ್ ರೆಡಿ ಆಗಿ ಅಂತ ನಮ್ ಕೇಳಕ್ ಬಂದಿದ್ರು. ಅವಾಗೂ ಹೇಳಿದ್ವಿ ಈಗ ಬಹಳ ಗಡ್ಬಡಿ ಅದ, ಹೊರಗಡೆ ಹೋಗ್ತಾ ಇದೀವಿ, ನಾಳೆ ಬರ್ರಿ ಅಂತ. ಅದೇ ಇವತ್ತ ಆಗ್ತಾ ಇದೆ, ಬೇಗ ಬರ್ಲಿ ಅವ್ರು, ಬೇಗ ಬಂದ್ರೆ ಅವ್ರ ಚಲೋ ಆಗ್ತದ. ಮತ್ತೆ ಯಾರಾದ್ರೂ ಬರೋದ್ ಬೇಡ, ಮತ್ತೆ ನಾಡಿದ್ ಬರ್ಲಿ ಅನ್ನೋದು ಬರೋದ್ ಬೇಡ ಅಂತ ಏನ್ ಅನ್ಕೋತಾ ಇದೆ. ಅವ್ರು ಬೇಗ ಬರ್ಲಿ ಅಂತ ಹೇಳಿ ಆದ್ರೂ ಕರೆಕ್ಟ್ ಟೈಮ್ನಾಗ ಬಂದಿದ್ದಾರೆ ಅವ್ರ. ನನಗಂತೂ ಬಹಳ ಖುಷಿ ಆಗೈತೆ ಅವ್ರಿಗೆ ನೋಡಿದ್ರೆ. ನನಗೆ ಮೊದ್ಲಿಂದಾನು ಅವ್ರ ನಗು ಮುಖಾನ ಯಾವಾಗೂ ನಕ್ಕೊಂತ, ಯಾವಾಗೂ ನಂಗೆ ಹೆಂಗ್ ಬೇಕೆ ನಮ್ಮ ಸೊಸೆಗೆ ನಾವು ಕರ್ಕೊಂಡಿದ್ವಿ. ಸೊಸೆ ಅಂತಲ್ಲ, ಹುಳು ಮಗಳ ರೇಣು ಅಂತ ಹೇಳಿ ನಮ್ಮ ಮನೆಯವರೆಲ್ಲ ಪರಿಚಯ ಮಾಡ್ಕೊಡ್ತಾರೆ. ಚಿನ್ನು ಬರೀ ಈಗ ಸೈಡ್ ಹೇಳಿ ಬರ್ರಿ. ನೀವು ಎಷ್ಟ ಅಲ್ರಿ, ನಾ ಚಿನ್ನು ಅನ್ನೋದು ಬಿಡೋದನ್ನ ಇಲ್ಲ. ನೀವು ಹನ್ನೊಂದು ಆಚ ಹಿಂಗ್ ಮಾಡ್ಕೊತ ಬಂದ್ರು ನಾನು ನನ್ನ ಚಿನ್ನು ನಾನು ಹಾಕಿ ಅವಾಗಂತೂ ಬಹಳ ಅಂತೀನ. ಆಯ್ತು, ಎಲ್ಲರಿಗೂ ನಮಸ್ಕಾರ ಅಭಿಮಾನಿಗಳೇ. ಇವತ್ತಿನ ದಿವಸ ನಮ್ಮ ಮನೆಗೆ ನಮ್ಮ ಬೀಗರು ಅಂದ್ರೆ ನಮಗೂ ಅವ್ರ ಅಕ್ಕವ್ರನ್ನ ನಮ್ಮ ದೊಡ್ಡ ಅಣ್ಣನ ಮಗನಿಗೆ ಮಗಳು ಪಡೆಯಿದಾರೆ ರೇಣು ಅಂತ ಹೇಳಿ. ಹಾಗೆ ನಮ್ಮ ಮನೆಯವ್ರು ಹೇಳಿದ ಪ್ರಕಾರ 2-3 ದಿವಸ ಆಯ್ತು ಅವರು ನಮ್ಮನ್ನ ಸತ್ಕಾರ ಮಾಡ್ಲಿಕ್ಕೆ ರಿಟೈರ್ಮೆಂಟ್ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಮತ್ತೆ ಇವತ್ತು ಮತ್ತೆ ಪುನಃ ಬಂದಿದ್ದಾರೆ ಸತ್ಕಾರ ಮಾಡ್ಲಿಕ್ಕೆ. ಅವ್ರು ಸತ್ಕಾರ ಮಾಡೋದು ಬೇಕಾಗಿಲ್ಲ ನಮ್ಗೆ, ಅವ್ರ ಆಶೀರ್ವಾದ ಇದ್ರೆ ಸಾಕು. ಆಮೇಲೆ ಜೊತೆಗೆ ಮತ್ತೊಬ್ಬರ ಅಕ್ಕವರು ಸರಿಕರ್ ಅಂತ ಹೇಳಿ ಅವ್ರಿಗೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಮನೆಯಲ್ಲಿ ಬಾಡಿಗೆ ಇರ್ತಾರಂತ. ಮತ್ತೆ ವಿಶೇಷ ಏನಂದ್ರೆ ಅವ್ರು ನಮ್ ತವ್ರ ಮನೆಯವರು. ಏನೋ ಒಂದು ಖುಷಿ, ನಮ್ ತವ್ರ ಮನೆಯವರು, ನಮ್ ರಾಯಬಾಗದವ್ರು ಅಂದ್ಮೇಲೆ ಏನೋ ಹಿಂಗ್ ಚೆಲ್ಲ ಅಂತದೆ ಇದ್ರೊಳಗೆ. ಇರೋದೆಲ್ಲ ಬೆಳಗ್ಗೆ ನೆಂದ ಇದೆ. ನಾವು ನೀವು ಬಂದಿದ್ದಕ್ಕೆ ಧನ್ಯವಾದ. ನಿಮ್ಮ ಎಲ್ಲ ಸಂಪ್ರದಾಯ ಇದೆ ಮಾಡ್ರಿ, ನಾವಿಬ್ಬರು गंड नाही चालतंय. काय कसं काय समजून घ्या तुम्ही. आम्ही दोघं पण मिळून असं करून चालतंय. राहू दे. ಸ್ವಲ್ಪ ದಾರ ಇದು ಮಾಡೋಣ, ದಾರ ಇದು ಮಾಡಿ ಓಪನ್ ಮಾಡೋಣ. ಜಾನಕಿ दोघांना येते, दोघांना मिळून जाते. एकच आणलंय बरं केला. याकंद्रे नको तसं करू नका. दोघांना वेगळं वेगळं नको, आम्हाला एकच बस. तुम्ही काढून सांगा. विश्वनाथ ಅವರು ರೆಡಿ ಆಗಿದ್ದಾರೆ. ಆದ್ರೂ ನೀವು ಮತ್ತೆ ನೀವು ಭಾಳ ಇದು ಮಾಡ್ಬೋದು. ಏನು ಕೆಲಸ ಅದೆಲ್ಲ ತಗೊಂಡಾಯ್ತು. ಭಾಳ ಸ್ಪೆಷಲ್ ಇರ್ತಾವ. माली ಒಂದು ಶಾಲ ಹಾಕ್ಲಿಯದ ನೋಡಿ. ಶಾಲ ಸಹಿತ ಮ್ಯಾಚಿಂಗ್ ತಗೊಂಡಿದಾರ ಅವ್ರೆ. ಹಂಗಲ್ಲ, ನೀನೇನು ಕಡಿಮೆ ಇದೆ. ಅವ್ರ ಅಡಿಗೆ ಮೆಷಿನ್ ಸ್ವಲ್ಪ ಮಾಡಿದ್ರು.
ಹಾಕ್ಸ್ಕೊಂಡ್ವಿ ಬಾಲ್ಸರ ನೀರ್ಗಡೆ ಟೊಪ್ಪಿ ಹಾಕ್ಸ್ಕೋಬೇಕಾಗ್ತದ. ಒಂದ್ಸಲ ನೀವು ಹಾಕೋದು ಒಂದ್ಸಲ ನಾವು ಹಾಕೋದು ಅದು ಇರೋದನ್ನ ಸೊ ಈಗ ಪ್ರೀತಿ ಅಂದಿರೋಣ. ಆಮೇಲೆ ಇದು ಸ್ವೀಟ್ 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 ಪ್ಯಾಕೆಟ್ ಕೊಡಿ. ಸ್ವೀಟ್ ಮತ್ತು ಖಾರ. ಅವ ಬಂದು ನೋಡಿ ಮಂಜು ಬಾಯಿ ಹಸ್ಲಿ ಈಗ ಹಿಡ್ಕೊಂಡಲ್ಲ. ಬಸ್ ಬಸ್ ಎಲ್ಲಾರು ಕ್ಲಾಪ್ಸ್ ಬಾರಿಸಿ. ಹಾ ಬಾಗ್ಲಾ ತೆಗಿಬ್ಯಾಡ್ರಿ, ಬೇಗ ಲಾಕ್ ಹಾಕ್ರಿ. ಏನು ಓಲ್ಡ್ ಮ್ಯಾನ್ ಪಟ್ಟಿ ಅಲ್ಲೇ ಫೋಟೋ ಲೈಟ್ ನೋಡಿ ಸಂಭವ ಇದ್ರು. ಅಲ್ಲ ಸುಮ್ಮನೆ ಬಾಯಿಗೆ ಹಚ್ತೀವಿ. ಆಯ್ತಲ್ಲ ಫೋಟೋ ತೆಗೆದಿ ಫೋಟೋ एवढं गडबड मध्ये काय काय वाले ಪವನಿಕಾ ನೀವು ಬರಿ 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 ಶಿವರ್ ಬರಿ ಬರಿ ನೀವು ಬರಿ 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 ಅಲ್ಲ ನೀವು ನಮ್ಮ ತೆರಿಗೆ ಹಾಕ್ಬೇಕು. ಬರಿ ಬರಿ ಪೌಲಿಕಾ ಬರಿ ಶವರ್ ಫ್ಲವರ್ಸ್ ಅನಸ್ ಇಲ್ಲೆಲ್ಲ ಇದ್ರೋಗ್ ಬಿಡಬಾರ್ದ ಅಲ್ಲಿ ಅಷ್ಟೇ ತಲೆ ಮೇಲೆ ಅದ್ ಮುಚ್ಬೇಡ್ರಿ. ಸರ್ವ ಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿಮಗೂ ನಮಸ್ಕಾರ ಮಾಡ್ತೀವಿ. ಹಂಗ ದೇವ್ರ ಮನೆಗೆ ನಡಿ. ಇದು ತಗೊಂಡ್ ನಡೀರಿ. ಬೇಗ ನಮ್ಗೆ ಇನ್ನೂ ಎಷ್ಟು ಮದುವೆ ಮಾಡ್ತಾನೆ ಎಲ್ಲ ಏನಪ್ಪಿ ಮುಗಿಯೋ ಮಠ ದಿನಾಲು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬಂದ ಮಠ ಕಷ್ಟಪಡ್ತೀವ್ರಿ ಅವ್ರಿಗೆ. ಯಾವಾಗ ಮುಗಿತಪ್ಪ ಆ ರೀತಿ ಮೊಬೈಲ್ ತಗೊಂಡಿ ಇದ್ರದ್ದು ಆಯ್ತು ಕೆಲಸ. तुम्ही पण घरी या काही सेंटेचं नसते ते ನಿಮಗೆ ಅಂತೆಗಳು ಇದು ಮಾಡಿ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ. ಹಂಗೆಲ್ಲ ಇರೋದಿಲ್ಲ. नाही नाही तसं काय म्हणायचं नाही. बॅड म्हणून नव्हे, हे आशीर्वाद आहे की नाही हे लई मोठं आहे तुमचं. तुम्ही तेवढं एकटं राहून सगळं एवढं करायला म्हटल्यावर काय थोडं हे असते का सांगा बुवा. व्हिडिओ मला ಶರಣ ಶರಣ ಇದೆ ಅದ್ ಹಂಗ ಕಂಟಿನ್ಯೂ ಇರ್ತದೆ. ಇಷ್ಟ ಇತ್ತು ಬನ್ನಿ ನಮ್ಗೆ ಇಷ್ಟು ಒಂದು ಅವ್ರಿಗೆ ಮೆಸೇಜ್ ಮಾಡಿದ್ದೆ ಮತ್ ಮ್ಯಾಚಿಂಗ್ ಮಾಡಿದ್ರು. ಮತ್ತೆ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಮೆಸೇಜ್ ಸ್ಪೆಷಲಿಸ್ಟ್ ಆಗಿ
ಇಲ್ಲೇ ಇಲ್ಲೇ ಕೂರ್ತೀವಿ ಅಷ್ಟೇ. ಎಲ್ಲ ಚಲೋ ಆಗ್ಲಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ. ಇಲ್ಲೇ ಬಾಜುಗೆ ಇರ್ತೀವಿ. ಆಂಟಿ ಸ್ವಲ್ಪ ನೋಡಿ, ಫೋಟೋ ಕ್ಲಿಕ್ ಮಾಡಿ. ಈ ಕೈ ಇಲ್ಲಿ ಇಟ್ರಿ, ಹಾ ಆ ಕೈ ಅಲ್ಲಿ ಇಟ್ರಿ. ಓಕೆ. ಅರ್ಕೆ ವ್ಯವಸ್ಥೆ ಮಾಡಿದೀನಿ. काय पण वजा करा नाही, काय नाही, कसं काय म्हणू नका. एवढी लहान लहान होती आमच्या रेणूच्या लग्नात. होय होय, लई लहान म्हणजे लई लहान ते ಡ್ಯಾನ್ಸ್ करायचं. आणि एवढं ಇಷ್ಟು ಪ್ರೀತಿ ಮಾಡ್ತಾರಲ್ಲ ಮಾಡೋದು ಭಾಳ ಚಂದ. ಆಮೇಲೆ ಊಟ ಮಾಡ್ಸಾಕ ನೀರಾಕ ಮಾಡಿ ಹಾಕಾಕ ಭಾಳ ಹುಡುಗ ಅವ್ರಿಗೆ ಶಾಂಡ್ಗಿ ಅದೆಲ್ಲ ಚಲೋ ಭಾಳ ಮಾಡ್ತಾರ. ಶಂಗಿ ನಾನು ಶಂಗಿ ಕೊಟ್ಟು कशाला ಮೊನ್ನೆ चकली ಅದು चलो ಮಾಡ್ತಾರಿ ಬಾಳ. काय करतात सांगा. एवढं मला किती हे झालं तिथं ह्याच्याला केलतं ते. कुठे तुम्हाला जागा मिळत ते करायला. तिथंच ह्याच्याकडं. ಅಲ್ಲಿ ರೇಣು ವೈನಿಗೆ ಅದು ಕೊಟ್ಟಿರ್ತಾರಲ್ರಿ, ಕೊಟ್ಟಿರ್ತಾರ. ಇಲ್ಲ ಸಲುವಾಗಿ ಭಾಳ ಇದನ್ನದಾರ ಪಾಪ ಎಲ್ಲ ಭಾಳ ಏನು ವಜ್ಜೆ ಇಲ್ಲ ರೀ. ಮತ್ತೆ ಹಿಂದೆ ಬರ್ತಾ ಇರ್ರಿ. ಅಲ್ಲ ಊಟ ಹೋಗಿರ್ಕಲ್ಲ ತಗೊಂಡ್ಬಿಡಿ. आला मला चपाती करायला अजून द्यायला मी किती वाजले काय माहिती. मग चालते की मला सेपरेट भाकरी चपातीसाठी पाहिजेच आहे. का म्हणतात मला तिथे किचन मध्ये वीस उद्या कोण पण आलं तर ज्यादा होते काय तिकडे खेड्यात करतात. ते कुठे इथंच आहे राहायला बेळगावला. सांगतो हौद तेवढं आम्हाला मला करून माझी जीव करून देव काय असं असतं बघा. मग तरी नाही मग करता येईल. आणि पुण्याच्या का तुम्ही पण या सांगा रेणूला पण. आता रेणूला पण सांगा जाऊन सिलेक्ट केलं बघते एखादा पाठवून देतात. सिटिंग अरेंजमेंट. हा सिटिंग अरेंजमेंट फॉर व्हॉट. We are now going to start musical entertainment Huh. for childrens. Huh. So let us enjoy the game. Yes. Okay? Yes. Come and sit. Bring all your group. Call them all. Call all your friends. ಎಲ್ಲರೂ ಬರ್ರಿ ಇಲ್ಲೇ. You call in English. They can't understand Kannada. All of you come. Good. All of you come fast. ಭವಾನಿಕಾ Pavi. ಬರ್ರಿ. ನೀ ಏನ್ ಮಾಡತ್ತಿ ಕುಂಡ್ರೋ ಹೋಗ್ಲ. ನೀ ಏನ್ ತಿನ್ನತ್ತಿ. ನೀ ಮಾಡಿದಿ. ನೀ ಏನ್ ತಿನ್ನತ್ತಿ. ಜಲೇಬಿ. ತಡಿ ನೀನ್ ಜಲೇಬಿ ಮಾಡ್ತೇನೆ. ಏ ಜಲೇಬಿ ಏನ್ ಮಾಡತ್ತಿ. ಬಾಬಾ ಜಲೇಬಿ. ಏ ಅಮ್ಮ ಏನ್ ಮಾಡತ್ತಿ. ಹಾ ಡ್ರಿಂಕಿಂಗ್ ವಾಟರ್. ಅಜ್ಜ ಏನ್ ಮಾಡತ್ತಿ. Music system fitting. ಎಲ್ಲಾರು ನೋಡ್ರಿ ಇದು ಎಲ್ಲ ಸ್ವಚ್ಛ ಆಗೈತಿ. ನೀನು ಎಂಕರೇಜ್ ಮಾಡ್ಲಿಕ್ಕೆ ಈಗ ಪ್ರೋಗ್ರಾಮ್. ಫ್ಲೋರು ಎಲ್ಲ ಬೆಳಗ್ಗೆ ಏನ್ರ ಸಾಕಾಗೈತಿದ್. ಇದು ಗಿಡ್ಡು ಜೊತೆ ಕುಂಡ್ರಲಗ. ನೀವು ಯಾವಾಗ ಬರ್ತೀರಿ. ಇಕ್ಕಿ ಕರೀಲ ನೀ. ಅಲ್ಲ ಎಲ್ಲಾರು ಹುಡುಗರಿಗೆ ಎಲ್ಲಾರು ಬರ್ರಿ. ಇಲ್ಲಿ ಯಾರು ಹುಡುಗರು ಕೊಟ್ಟಾರಿ. ಎಲ್ಲಾರು ಬರ್ರಿ. ಕಾಂಗ್ರ್ಯಾಚುಲೇಷನ್ಸ್. ಇದ್ಯಾ ಅಲ್ಲ ಕರೋಕೆನಲ್ಲ ಏನು ಶಂಭವಿ ಇದು ಹೊಸದ. ಕೊರೋಕೆ ಕೊರಾಕೆ ವಿಶ್ವ ಫುಲ್ ಜೋರು ಬರ್ತೀನಿ ಇದ್ದೀನಿ. 10 ನಿಮಿಷ ನೋಡ್ಕೋತಾರ ಅಂತಂದೆ. ಏನು
ಬನ್ನಿ 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 ಎಲ್ಲರೂ. ಏನ್ ಶುರು ಮಾಡ್ತಾ ಇದೀವಿ ನೋಡಿ. ಎಷ್ಟೋ ವರ್ಷಗಳ ನಂತರ ನಮ್ಮ ಮನೆಯಲ್ಲಿ ಏನ್ ನಡೆದದ್ ಗೊತ್ತಾ? ಸಂಗೀತ ಸಂಜೆ ಅಲ್ಲ, ನಾವು ಅಂತಾಕ್ಷರಿ ಮಾಡಿದ್ದು ಅದು ವಿಡಿಯೋ ನಿಮ್ಗೆ ಈಗಾಗಲೇ ಬಿಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡ್ರಿ. ಮತ್ತು ಈಗ ಇದ್ರೊಳಗೆ ಈ ನಮ್ಮ ಲಾಗೊಳಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ ನಿಮ್ಗೆ. ಹೆಂಗೆ ಟೈಮ್ ಹೋತು ಗೊತ್ತಾಗ್ಲಿಲ್ಲ, 3:30 ಟೈಮ್ ಆಗದೀಗ. ನೀವು ನಿಜ ಹೇಳ್ಬೇಕಂದ್ರೆ ಇನ್ನೊಂದು 2 ದಿನ ರಜೆ ತೊಗೊಂಡು ಬರಬೇಕಾಗಿತ್ತು. ಅದ್ರ ಅವಸರ ಒಳಗೆ ಇಷ್ಟು ಟೈಮ್ ತಗೊಂಡೆ ನಮ್ಮ ಸಲುವಾಗಿ. ಟಯರ್ಡ್ ಆದರೂ ಸಹಿತ ನೀವು ಬಂದು ಇಷ್ಟೊಂದು ನಮ್ಮ ಜೊತೆ ನಮ್ಮ ಖುಷಿ ಸಲುವಾಗಿ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ. ಇವಾಗ ಊಟ ಮಾಡೋಣ, ಒಂದು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ, ಆಮೇಲೆ ಮತ್ತೆ ಸ್ವಲ್ಪ ಏನಾದರೂ ಅಡುಗೆ ಮಾಡ್ತೀನಿ, ಊಟ ಮಾಡಿಕೊಂಡು. ಮತ್ತು ಇವತ್ತು ನೀವು ಸಾಯಂಕಾಲ ಹೊರಡೋರು ಇದ್ದೀರಲ್ಲ. ಎಷ್ಟು ಗಂಟೆಗಿದೆ ನಿಮ್ಮದು ಟ್ರೈನು? ಇನ್ನು 9:30 ಆಯಿತು, ಓಕೆ, ಹಾಗೆ ಮಾಡೋಣ. ಆಮೇಲೆ ಬನ್ನಿ ಊಟಕ್ಕೆ. ಈಗ ನಾಗೇಶ್ರೀ ಖುಷಿವಾಗಿಲ್ಲ? ಇವಾಗ ಆಯ್ತಲ್ಲ ಐಸ್ ಕ್ರೀಮ್ ತಿನ್ನೋದು? ಖುಷಿವಾಗಿಲ್ಲ ನಿಂಗೆ? ಊಟ ಮಾಡಲ್ಲ ನೀನು? ಓಕೆಪ್ಪ. ಮತ್ತೊಂದು ಎಡ್ವರ್ಟ್ ಆಯ್ತು ನೋಡಿ. ನಮ್ಮ ತಂಗಿಗಳ ಟ್ರೈನ್ ರಾತ್ರಿ 9:30 ಇತ್ತು. ಆಮೇಲೆ ಅವ್ರಿಗೆ ಟೈಮಿಂಗ್ ಗೊತ್ತಿರಲಿಲ್ಲ. ಅವರು ಧಾರವಾಡಗೆ 9:30 ಅಲ್ಲಿ ಹೋಗಿ ಮುಟ್ಟಬೇಕಾಗಿತ್ತು. ಆವಾಗ ಅವ್ರಿಗೆ ಟ್ರೈನ್ ಸಿಕ್ತಿತ್ತಂತದು. ಅದಕ್ಕೆ ಅವರು ಬರೋಕೆ ಹೋಗಕ್ಕೆ ಲೇಟ್ ಆಗ್ತದಂತ ಹೇಳಿ ನಾನು ಬೇಗ ಅವರಿಗೆ 5:30 ಸುಮಾರು ಅವರಿಗೆ ಪಟ್ ಪಲ್ಯಗಳು ಆಮೇಲೆ ರೊಟ್ಟಿ ಎಲ್ಲ ಮಾಡಿಕೊಡೋಣ ಅಂತ ಪಟ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳಿದೆ, ನಾನು ಅವಸರ ಇದೆ ಭಾಳ, ಈಗ ಮಾಡಕ್ಕೆ ಹೋಗ್ಬೇಡಮ್ಮ ಅಂತ ಅವಳಿಗೆ ಕಳಿಸ್ಕೊಡ್ತಾ ಇದ್ದೀನಿ ಹೊರಗಡೆ. ಏನ್ ಮಾಡ್ತಾ ಇದ್ದೀರಾ? ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಅಮ್ಮಾಗ ಇದು ಮತ್ತೆ ಇದು ಸ್ವಲ್ಪ ಕಟ್ಕೊಂತ ಹೇಳಿ ಅಮ್ಮಾಗ ಡಬ್ಬ ಚೀಲ ಒಳಗೆ. ಮತ್ತೆ ತಿಂದ್ರಿ ಇದು. ಇವತ್ತು ಡೇಟ್ ಎಷ್ಟು? ಇವತ್ತು ಡೇಟು ನೋಡ್ಬೇಕು ನೋಡಿ. ನೀವು ಅಲ್ಲೇ ಹೊರಗಡೆ ನಾನು ಅಡುಗೆ ಮಾಡೋ ಮಟ್ಟ ಸ್ವಲ್ಪ ನೀವು ಹೊರಗಡೆನೇ ಏನೇ ಮಾಡ್ಕೊರಿ. ನಾ ಇಲ್ಲಿ ನಾನು ಕೆಲಸ ಮಾಡ್ಕೊತೀನಿ. ನೋಡಲ್ ಚಾಚು ಹೋಗತ್ತಾರ. ಬಾ ಈಗ ಈ ಕಡೆ ಬಾ ಈಗ. ಅಲ್ಲ ನೀವು ಹೋಗಾರಿಲ್ಲ ಬಾಬು. ಹಾಂ, ಅಲ್ಲಿ ಡ್ಯೂಟಿಗೆ ಹೋಗ್ಬೇಕಲ್ಲ ಪಾಪು. ಬಾ ಫಾಸ್ ಮಾಡು ಮತ್ತೆ ಬಾ. ಇಲ್ಲ ಸ್ಲೋ ಅಂದ್ರೆ ಅವರು ಇವರು ಮತ್ತೆ ನೆಕ್ಸ್ಟ್ ವಾರ ಏನಾಗಲ್ಲ ವಯಸ್ಸು. ಏನು ಮಾಡೋದು ಪಾಪ. ಬಾ ಶಾಂಭವಿ ಬಾಮ್ಮ. ಇಲ್ಲಿ ಹೋಗಲ್ಲ ಏನು, ಅವಳು ಎಲ್ಲ ಮಾಡ್ಕೊಳ್ಳೋದಾಗಿದೆ. ಒಬ್ಬ ನೀ ತೆಗಿಯ ಬರತ್ತಿದ್ ಬಾಗ್ಲ. ಈಗ ತೆಗಿಯೋದು ಹಾಕೋದು ಕಲ್ತ ಬಿಟ್ಟು ನೋಡಿ ಬಾಗ್ಲ. ಅಪ್ಪ ನೀ ಕ್ಯಾಪ್ ಅದು ಏನು ಬೇಡ ತಲೆಗೆ? ಮೊಬೈಲ್ ಫೋನು ನಿಂದು ಏನೇನು? ಬಾಬು ಇಳಿ ಕೆಳಗಡೆ ಬಂಗಾರ, ಕೆಳಗಿಳಿ. ಇವನು ಸ್ವಲ್ಪ ಶರತ್ ತಿಂದಂದ್ರೆ ಸ್ವಲ್ಪ ಬಿಸಿ ತಿನ್ನಂತ ಹೇಳಿ ಏನಂತ ನೋಡ. ಮತ್ತೆ ಇಲ್ಲಾಂದ್ರೆ ಬೆಳಿಗ್ಗೆ ತಿನ್ರಿ. ಹಾಂ ಇರ್ತದ. ನೀವು ಮೊಬೈಲ್ ಅವಾಗ ಬಿಟ್ಟು ಹೋಗಿದ್ರಿ? ಓಕೆ ಬಾ. ಹಾಂ ಅದೇ ಹಾಂ ಆಯ್ತು ಹೋಗಿ. ಅದ ಹಂಗ ಮಾಡು. ತೋರ್ಬಾ. ಓಕೆ ಅಪ್ಪು, ಹುಷಾರಲ್ಲಿ. ಹಾಂ, ಇದು ನಮ್ದಲ್ಲ ಕಾರ. ಹೌದು, ಮತ್ತೆ ಮಂಜು ಹೆಂಗೆ ಹೋದ? ಬೈಕ್ ತಗೊಂಡು ಸ್ಕೂಟಿ. ಹೌದು, ಚಲೋ ಆತ್ಲ. ಮತ್ತೆ ಆಯ್ತಾಯ್ತು. 9:30 ಟೈಮ್ ಆಯಿತು. ನಮ್ಮ ತಂಗಿಗಳು ಅವಾಗ ಹೋಗ್ಯಾರ. ಮತ್ತು ಪಾಪ ಇವರು ಹೊಂಟ್ರೀಗ. ಟೈಮ್ ಅವ್ರದ್ದು ಟ್ರೈನ್ ಸಲುವಾಗಿ ಹೋದ್ರು. ಮತ್ತು ಈಗ ಯುಗ, ಭಾಗ್ಯಶ್ರೀ ಮತ್ತು ಮಂಜು ಮತ್ತು ಇವರು ಹೋಗವ್ರೀಗ. ಅಪ್ಪುನು ಇವತ್ತು ನಂದಗ ಡ್ಯೂಟಿಗೆ ಹೋದ. ಅಪ್ಪು ಬರೀ ಕೈ ಕೊಡು.
ಓಕೆಪ್ಪ ಓಕೆ ಬಾಯ್. ಶುಂಭ ಅಜ್ಜ ಎಲ್ಲ ಚಲೋ ಆಗ್ಲಿಪ್ಪ. ಹಾಂ ಎಲ್ಲೋಗ್ಯಾರ ಅಜ್ಜ? ಬೇಡ 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 ಎಲ್ಲ ಚಲೋ ಆಗ್ತದೆ. ಗಾಡಿ ಒಳಗೆ ಮಲ್ಕೋತಾನು. ಓಕೆ ಮಾ ಭಾಗ್ಯಶ್ರೀ ಎಲ್ಲ ಹುಷಾರಾಗಿ ಮಾಡ್ಕೊರಿ. ಆರಾಮಾಗಿರು, ಸಾವಕಾಶ ಹಿಡ್ಕೊಂಡು. ಮತ್ತೇನದ ಅದು ಕೋಡ್ ಕೈಯಾಗಿಂದ ಇಡ್ತಾರೆ. ಬಾಬು ನಿನ್ ಕ್ಯಾಪ್ ಓಕೆ ಅಲ್ಲಿ ಮುಂದೆ ಮತ್ತೆ ಬಂದಿಲ್ಲ ಅಲ್ಲಿ ಕಾಣಿಸ್ವತ್ತ. ಹಾಂ ಬಾಯ್ ಪಾಪು, ಬಾಯ್ ಬಂಗಾರ. ಆಯಿತು. ಆರಾಮಾಗಿರು. ಆರಾಮಾಗಿರಿ. ಹಾಂ ಓಕೆಪ್ಪ. ಭಾಗ್ಯಶ್ರೀ ಎಲ್ಲ ಸರಿ ನೋಡ್ಕೋ. ಓಕೆ ನೋಡಿ ಮನೆನೇ ಖಾಲಿ ಆಯಿತು ಪಾಪ, ಎಲ್ಲರೂ ಹೋದರು. ಇದೇ ಜೀವನ ಅಲ್ಲ ಹೇಳಿ ನೋಡೋಣ, ಇದೇ ಜೀವನ. ಬರೋದು 2 ದಿನ ಇರೋದು ಹೋಗೋದು, ಅದು ಹೆಂಗಿರ್ತದಲ್ಲ. ಸಂಬಂಧಗಳು ಇರ್ತಾವಲ್ಲ ಅವು ಭಾಳ ಸ್ಪೆಷಲ್ ಇರ್ತಾವಂತ ನಮ್ಮ ಸಲುವಾಗಿ. ಅದಕ್ಕೆ ಸಂಬಂಧಗಳನ್ನ ಗಟ್ಟಿ ಇಡೋಣ ಅಂತ ಇಷ್ಟೊಂದೆಲ್ಲ ಇದು ಮಾಡ್ಕೋತಾ ಇದ್ದೀವಿ. ಪಾಪ ಟಯರ್ಡ್ ಆಗೈತೆ ಅವಳಿಗೆ, ಮಲ್ಕೊಂಡ್ಬಿಟ್ಟಿದ್ದ ಆಗ್ಬೇಕಿಲ್ಲ. ಟೈಮು 9:30 ಆಗೈತಿ. ಚಿನ್ನು ಅಪ್ಪು ಬಿಡಾಕೆ ಹೋಗಿದಾರ, ಬರೋಕೆ ಮೋಸ್ಟ್ಲಿ ಟೈಮ್ ಆಗ್ತೈತೆ ಅನಿಸ್ತು. ಮುಖ ಯಾವ ರೀತಿ ಆಗಿಬಿಟ್ಟೈತೆ ನೋಡಿ. ನನಗೆ ಕಳ್ಸೋದಂದ್ರೆ ಆಗಲ್ಲ. ಎಲ್ಲರಿಗೂ ಬಂದಷ್ಟು ಎಷ್ಟು ಬರ್ತಾಯಿಲ್ಲ ನನಗಷ್ಟು ಖುಷಿ ಅದ. ನಾನು ಗಡ್ಬಡಿ ಮಾಡಿ ಕೆಲಸ ಮಾಡ್ತೀನಿ, ಓಡಾಡೋಡು ಮಾಡ್ತೀನಿ ಅಂತ ಅಂತಾರೆ. ಆ ರೀತಿ ಆಗಿಬಿಟ್ಟದ ನನ್ನ ಜೀವನ. ನಾನು ಕಲ್ತ್ಬಿಟ್ಟಿದ್ದೀನಿ ಹಾಗೆಲ್ಲ. ಕರೆ ನೋಡೋರಿಗೆ ಪಾಪ ಇದಾಗ್ತದೆ, ತ್ರಾಸಾಗ್ತದೆ. ಇಷ್ಟು ಗಡ್ಬಡಿ ಮಾಡಿ ನಮಗೆ ಮಾಡಿಕೊಡ್ತಾಳಂತ ಹೇಳಿ ಹಂಗೇನು ತಿಳ್ಕೊಳಕ್ಕೆ ಹೋಗಬೇಡಿ. ನನಗೆ ಅಷ್ಟು ಶಕ್ತಿಯನ್ನು ದೇವ್ರು ಕೊಟ್ಟಿದ್ದಾನೆ. ಮತ್ತು ಎಷ್ಟು ಕೈಯಿಂದ ಆಗ್ತದೆ ಅಷ್ಟು ಮಾಡ್ತೀನಿ. ಮತ್ತು ಈಗ ಸದ್ಯಾಗ ನಾನು ವಿಡಿಯೋ ಸ್ವಲ್ಪ ನಾಳೆದ ಥಂಬ್ನೇಲು ಎಡಿಟಿಂಗು ಅದೆಲ್ಲ ನಿಮಗೆ ಮಾಡಿ ಬಿಡಬೇಕಾಗ್ತದೆ. ಅದಕ್ಕೆ ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು.